ಜಗನ್ನಾಥನಿಗೆ ಸ್ನಾನಯಾತ್ರೆ ಯಾಕೆ? ಪಾರ್ಟ್ 1 ನಲ್ಲಿ ಜಗನ್ನಾಥ ಪುರಿಗೆ ಹೇಗ್ ಬಂದ್ರು ಅಂತ ತಿಳ್ಕೊಂಡ್ವಿ. ಈಗ ಸ್ನಾನಯಾತ್ರ, ರಥಯಾತ್ರ ಮತ್ತೆ ಜಗನ್ನಾಥ ತನ್ನ ಭಕ್ತರೊಡನೆ ಮಾಡೋ ಪರಮಾದ್ಭುತ ಲೀಲೆಗಳನ್ನೆಲ್ಲ ತಿಳ್ಕೊಂಡು ತಗೊಂಡು ಬನ್ನಿ. ಜೈ ಜಗನ್ನಾಥ್. ಜಗನ್ನಾಥ 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 ಪಾಹಿ ಮಾಮ. ಮೊದಲನೇದಾಗಿ ಕೃಷ್ಣನ ಆನಂದಮಯ ರೂಪ ಬಂದು ಜಗನ್ನಾಥ. ನಾವು ಯಾವಾಗ ಖುಷಿ ಆನಂದ ಪಡ್ತೀವಿ, ನಮ್ಮ ಕಣ್ಣುಗಳು ಅಳುತ್ತವೆ, ಹಾಗೆ ದೊಡ್ಡ ನಗು ಬರುತ್ತೆ ನಮ್ಮ ಮುಖದ ಮೇಲೆ. ಅದೇ ರೀತಿಯಲ್ಲಿ ಕೃಷ್ಣ ಯಾವಾಗ ಸಂಪೂರ್ಣವಾಗಿ ಆನಂದವಾಗ್ತಾನೆ, ಆ ರೂಪ ಬಂದು ಜಗನ್ನಾಥನ ರೂಪ. ಈ ಜಗನ್ನಾಥನ ರೂಪ ಬಲಭದ್ರ ಸುಭದ್ರಮಯ್ಯರೊಡನೆ ಮೊದಲ ಬಾರಿ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇಂದ್ರದುಮ್ನ ಮಹಾರಾಜ ಬ್ರಹ್ಮದೇವರಿಗೆ ಕೇಳ್ತಾರೆ. ಆಗ ಬ್ರಹ್ಮದೇವರು 108 ಕಳಶದಲ್ಲಿ ಪವಿತ್ರ ನೀರನ್ನ ತಗೊಂಡು ಬಂದು ಜಗನ್ನಾಥ ಬಲಭದ್ರ ಸುಭದ್ರಮಯ್ಯರನ್ನ ಸ್ನಾನ ಮಂಟಪಕ್ಕೆ ಕರ್ಕೊಂಡ್ಬಂದು ಆ 108 ಕಳಶದ ನೀರಿಂದ ಸ್ನಾನ ಅಂದ್ರೆ ಅಭಿಷೇಕ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಂತ ಇಂದ್ರದುಮ್ನ ಮಹಾರಾಜರಿಗೆ ಹೇಳ್ತಾರೆ. ಅದು ಬಂದು ಜಗನ್ನಾಥನ ಸ್ನಾನ ಪೂರ್ಣಿಮಾ ಆಗತ್ತೆ, ಅಥವಾ ಸ್ನಾನ ಯಾತ್ರಾ ಅಂತ ಕೂಡ ಕರಿತೀವಿ. ಅಂದಿನ ಕಾಲದಿಂದಲೂ ಇಂದಿನವರೆಗೆ ವರ್ಷ ಈ ಸ್ನಾನ ಯಾತ್ರಾ ಆಗ್ತಾ ಬರ್ತಾ ಇದೆ. ಈ ಸ್ನಾನ ಯಾತ್ರೆ ಬರೀ ಒಂದು ರಿಚುವಲ್ ಅಭಿಷೇಕ ಆಗದೇನೆ ಯಶೋಧ ಮಾತೆ ಯಾವ ರೀತಿ ಕೃಷ್ಣನಿಗೆ ಸ್ನಾನವನ್ನ ಮಾಡಿಸ್ತಾ ಇದ್ರು ಔಟ್ ಆಫ್ ಪ್ಯೂರ್ ಲವ್ ಇಂದ, ಅದೇ ರೀತಿಯಲ್ಲಿ ಜಗನ್ನಾಥನಿಗೆ ಭಕ್ತರು ಕೂಡ ಔಟ್ ಆಫ್ ಪ್ಯೂರ್ ಲವ್ ಶುದ್ಧ ಪ್ರೀತಿಯಿಂದ ಅಭಿಷೇಕವನ್ನ ಮಾಡ್ತಾರೆ. ಸ್ನಾನಯಾತ್ರ ಆದ್ಮೇಲೆ ಇನ್ನೊಂದು ಲೀಲೆ ಶುರು ಆಗುತ್ತೆ ಜಗನ್ನಾಥರದ್ದು. ಅದು ಅನವಸರ ಲೀಲಾ. ಅಂದ್ರೆ ಜಗನ್ನಾಥನಿಗೆ ಜ್ವರ ಬರುತ್ತೆ. ಈ ಅನವಸರದ ಲೀಲೆ 15 ದಿನಗಳ ಕಾಲ ನಡೆಯುತ್ತೆ. ಈ 15 ದಿನಗಳ ಕಾಲ ಮಂದಿರ ಕ್ಲೋಸ್ ಆಗಿರುತ್ತೆ. ಹಾಗೆ ಜಗನ್ನಾಥನ ದರ್ಶನ ಯಾರಿಗೂ ಕೂಡ ಸಿಗೋದಿಲ್ಲ. ಯಾವ ರೀತಿ ಕೃಷ್ಣನನ್ನ ಯಶೋಧಾ ಮಾತೆ ಟೇಕ್ ಕೇರ್ ಮಾಡ್ತಾ ಇದ್ರು, ಅಂದ್ರೆ ನೋಡ್ಕೊಳ್ತಾ ಇದ್ರು ಹುಷಾರ್ ತಪ್ಪಿದ್ರೆ, ಅದೇ ರೀತಿನಲ್ಲಿ ಜಗನ್ನಾಥ ಬಲದೇವ ಸುಭದ್ರರನ್ನ ಇಲ್ಲಿ ಭಕ್ತರು ಜಗನ್ನಾಥನಿಗೆ ಬೇವಿನ ರಸ ಮುಂತಾದ ಔಷಧಿಗಳನ್ನ ಕೊಟ್ಟು ಟೇಕ್ ಕೇರ್ ಅಂದ್ರೆ ನೋಡ್ಕೊಳ್ತಾರೆ. ನೀವು ವಿರಹ ಪ್ರೇಮ ಅಂತ ಕೇಳಿರ್ಬೋದು. ಅಂದ್ರೆ ವ್ಯಕ್ತಿ ದೂರ ಇದ್ದಾಗ ಅವ್ರನ್ನ ನೋಡ್ಬೇಕು ಅನ್ನೋ ಫೀಲಿಂಗ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಜಗನ್ನಾಥ 15 ದಿವಸಗಳ ಕಾಲ ದರ್ಶನವನ್ನ ಕೊಡದೇನೆ ವಿರಹ ಪ್ರೇಮವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ಭಕ್ತರಲ್ಲಿ. ಆ 15 ದಿವಸ ಆದ್ಮೇಲೆ ರಥಯಾತ್ರಕ್ಕೆ ಒಮ್ಮೆಲೆ ಜಗನ್ನಾಥ ಬಲದೇವ ಸುಭದ್ರರು ಬಂದಾಗ ಅದು ಇನ್ನೊಂದು ಸ್ವೀಟೆಸ್ಟ್ ಮೊಮೆಂಟ್ ಆಗುತ್ತೆ. ಅಂದ್ರೆ ಮಧುರವಾದ ಒಂದು ಸನ್ನಿವೇಶ ಆಗುತ್ತೆ ಭಕ್ತರಿಗೆಲ್ಲ. ಈ 15 ದಿನಗಳ ಕಾಲ ಜಗನ್ನಾಥನ ದರ್ಶನವಿರೋದಿಲ್ಲ. ಹಾಗಾಗಿ ಭಕ್ತರೆಲ್ಲ ಅಲಾರನಾಥನ ದೇವಾಲಯಕ್ಕೆ ಹೋಗ್ತಾರೆ ದರ್ಶನಕ್ಕೆ. ಅಲಾರನಾಥನ ಮಂದಿರ ಬಂದು ಪುರಿಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಅದೇ ಜಾಗದಲ್ಲಿ ನಾರಾಯಣನ ಕುರಿತು ಬ್ರಹ್ಮದೇವರು ಸತ್ಯಯುಗದಲ್ಲಿ ತಪಸ್ಸನ್ನ ಮಾಡಿರ್ತಾರೆ. ಬ್ರಹ್ಮದೇವರ ತಪಸ್ಸಿಗೆ ನಾರಾಯಣ ಒಲಿದು ಪ್ರತ್ಯಕ್ಷರಾಗ್ತಾರೆ. ಅದೇ ಬಂದು ಅಲಾರನಾಥ ವಿಗ್ರಹ. ಬ್ರಹ್ಮದೇವರು ತಪಸ್ಸು ಮಾಡಿದ ಕಾರಣಕ್ಕೆ ಇದಕ್ಕೆ ಬ್ರಹ್ಮಗಿರಿ ಅಂತ ಹೆಸರು ಕೂಡ ಬರುತ್ತೆ. ಇದೆಲ್ಲ ಕಾರಣದಿಂದ ಜಗನ್ನಾಥ ಬೇರೆ ಅಲ್ಲ, ಅಲಾರನಾಥ ಬೇರೆ ಅಲ್ಲ. ಹೀಗೆ 500 ವರ್ಷದ ಹಿಂದೆ ಸ್ನಾನ ಯಾತ್ರದ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಅಲಾರನಾಥನ ದರ್ಶನಕ್ಕೆ ಬರ್ತಾರೆ. ಜಗನ್ನಾಥನ ದರ್ಶನ ಇಲ್ಲ ಅನ್ನೋ ವಿರಹ ಪ್ರೇಮದಿಂದ ಅವರು ಅಲಾರನಾಥನನ್ನು ನೋಡಿ ಸಾಕ್ಷಾತ್ ಜಗನ್ನಾಥ ನೀನು ಅಂತ ದಂಡಾವತ್ ಪ್ರಣಾಮ ಮಾಡ್ತಾರೆ. ಅವರು ಪ್ರಣಾಮ ಮಾಡಿದ ಜಾಗದಲ್ಲಿ ಕಲ್ಲೇ ಕರಗಿ ಬಿಡುತ್ತೆ ವಿರಹ ಪ್ರೇಮದ ಬಿಸಿಯಿಂದ. ನಾವು ಇವಾಗ್ಲೂ ಹೋದ್ರೆ ಆ ಕಲ್ಲು ಕರಗಿರೋ ಮಾರ್ಕ್ಸ್ನ ನೋಡ್ಬೋದು. ಅದಕ್ಕೆ ಒಂದು ಸಪರೇಟ್ ದೇವಾಲಯ ಮಾಡಿ ಇಟ್ಟಿದ್ದಾರೆ. ಅಲಾರನಾಥನಿಗೆ ಸಂಬಂಧಪಟ್ಟಿರೋ ಒಂದು ವಿಶೇಷವಾದ ಕಥೆ ಇದೆ. ಅದನ್ನ ವಿಡಿಯೋದ ಎಂಡಿಂಗ್ ಅಲ್ಲಿ ಹೇಳ್ತೀನಿ, ಮಿಸ್ ಮಾಡ್ಕೋಬೇಡಿ. ಈ 15 ದಿವಸಗಳು ಮುಗಿದ್ಮೇಲೆ ನೆಕ್ಸ್ಟ್ ಬರೋದೆ ಭಾರತದ ವಿಶ್ವವಿಖ್ಯಾತ, ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡೋ ಜಗನ್ನಾಥನ ರಥಯಾತ್ರೆ. ಜೈ ಜೈ ಜಗನ್ನಾಥ. 15 ದಿವಸಗಳ ಕಾಲ ವಿರಹ ಪ್ರೇಮದಲ್ಲಿದ್ದ ಭಕ್ತರಿಗೆ ಮೊದಲ ದರ್ಶನ ಆಗೋದೇ ನವಯೌವನ ದರ್ಶನ ಜಗನ್ನಾಥನದ್ದು. ಜಗನ್ನಾಥನೇ ಒಂದು ವಿಶೇಷ, ಅದರಲ್ಲಿ ಅವರ ರಥಯಾತ್ರೆ ಇನ್ನೊಂದು ವಿಶೇಷ. ಯಾಕಪ್ಪ ಅಂತ ಅಂದ್ರೆ ಯಾವುದೇ ಕ್ಷೇತ್ರಗಳಲ್ಲಾಗ್ಲಿ ಅಥವಾ ಯಾವುದೇ ದೇವಸ್ಥಾನಗಳಲ್ಲಾಗ್ಲಿ ಉತ್ಸವ ವಿಗ್ರಹಗಳು ಹೋಗಿ ರಥಯಾತ್ರೆಯನ್ನ ಮಾಡ್ಕೊಂಡು ಬರ್ತಾರೆ. ಆದ್ರೆ ಜಗನ್ನಾಥಪುರಿಯಲ್ಲಿ ಮಾತ್ರ ನಿಮಗೆ ನೋಡೋಕ್ ಸಿಗೋದು ಈ ರೀತಿಯಾಗಿ ಮೂಲ ವಿಗ್ರಹಗಳಾದ ಜಗನ್ನಾಥ ಬಲದೇವ ಸುಭದ್ರಾಮಯ್ಯರು ರಥಯಾತ್ರೆಗೆ ತಾವೇ ಬಂದು ರಥಯಾತ್ರೆಯನ್ನ ನಡೆಸ್ಕೊಡ್ತಾರೆ. ಇನ್ನೊಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂತಂದ್ರೆ ಜಗನ್ನಾಥ ತನಗೆ ಇಷ್ಟ ಇದ್ರೆ ಮಾತ್ರ ಮುಂದಕ್ಕೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ನೀವು ಆನೆಯನ್ನ ತಂದು ರಥವನ್ನ ಎಳಸೋಕ್ ಟ್ರೈ ಮಾಡಿದ್ರು ಕೂಡ ಜಗನ್ನಾಥ ಒಂದು ಇಂಚು ಅಲ್ಲಾಡೋದಿಲ್ಲ. ಇದು ಜಗನ್ನಾಥನ ರಥಯಾತ್ರೆಯಲ್ಲಿ ತುಂಬಾ ಸಲ ಆಗಿದ್ದ ನೋಡಿದ್ವಿ. ನಾವು ಒಂದು ಸನ್ನಿವೇಶವನ್ನ ನೆನೆಸ್ಕೊಳ್ಳೋದಾದ್ರೆ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಇದೇ ರೀತಿ ರಥಯಾತ್ರೆ ಆಗ್ತಾ ಇರಬೇಕಾದ್ರೆ ಕೀರ್ತನೆಯಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಾರೆ. ಆಗ ಜಗನ್ನಾಥ ಮುಂದಕ್ಕೆ ಹೋಗೋದನ್ನ ನಿಲ್ಲಿಸ್ಬಿಡ್ತಾರೆ. ಯಾವ ಭಕ್ತರು ಎಷ್ಟೇ ಜಗನ್ನಾಥನ ರಥವನ್ನ ಎಳೆದ್ರೂ ಕೂಡ
ಅವರು ಮುಂದಕ್ಕೆ ಹೋಗ್ತಾನೆ ಇರೋದಿಲ್ಲ. ಆಗ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನ ರಥಕ್ಕೆ ತಮ್ಮ ಹಣೆಯನ್ನ ಹಚ್ಚಿ ತಳ್ಳಿದ ಮೇಲೆ ಜಗನ್ನಾಥ ಮುಂದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದು ಸನ್ನಿವೇಶವನ್ನ ನೆನೆಸ್ಕೊಳ್ಳೋದಾದ್ರೆ, ಸಾಲಬೇಗ ಅನ್ನೋ ಒಬ್ಬ ಮುಸಲ್ಮಾನ ಭಕ್ತನಿರ್ತಾನೆ ಜಗನ್ನಾಥನಿಗೆ. ಒಂದು ಸಲ ರಥಯಾತ್ರೆ ನಡೀತಾ ಇರಬೇಕಾದ್ರೆ ಸಾಲಬೇಗ ರಥಯಾತ್ರೆಯಲ್ಲಿ ಇರೋದಿಲ್ಲ. ಹಾಗಾಗಿ ಜಗನ್ನಾಥ ತನ್ನ ರಥಯಾತ್ರೆಯನ್ನ ರೋಡಿನ ಮಧ್ಯೆಯಲ್ಲೇ ನಿಲ್ಲಿಸ್ಬಿಡ್ತಾನೆ. ಯಾವಾಗಿನ ತನಕ ಅಂತ ಅಂದ್ರೆ, ಸಾಲಬೇಗ ಬಂದು ಜಗನ್ನಾಥನ ದರ್ಶನ ಮಾಡಿದ ಮೇಲೆ, ಜಗನ್ನಾಥ ಸಾಲಬೇಗನ ನೋಡಿದ ಮೇಲೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಜಗನ್ನಾಥನಿಗೆ ತನ್ನ ಶುದ್ಧ ಭಕ್ತರ ಮೇಲಿರೋ ಪ್ರೀತಿ ಅಥವಾ ಪ್ರೇಮ ಅಂತ ಹೇಳ್ಬೋದು. ಶಾಸ್ತ್ರಗಳಲ್ಲಿ ಬರುತ್ತೆ, ರಥೇಚ ವಾಮನಂ ದೃಷ್ಟ ಪುನರ್ಜನ್ಮ ನಾ ವಿದ್ಯತೆ ಅಂತ. ಹಾಗಂದ್ರೆ ರಥಗಳಲ್ಲಿ ಬರೋ ಜಗನ್ನಾಥ, ಬಲದೇವ, ಸುಭದ್ರಾಮಯ್ಯರನ್ನ ಯಾರು ಕಣ್ತುಂಬಿಕೊಳ್ತಾರೋ ಅವರಿಗೆ ಪುನರ್ಜನ್ಮವೇ ಇರೋದಿಲ್ಲ ಅಂತ. ಇನ್ನು ಈ ರಥಯಾತ್ರದ ಕನೆಕ್ಷನ್ ಅನ್ನು ನೋಡಿದ್ರೆ ಇದು ದ್ವಾಪರ ಯುಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ದ್ವಾಪರ ಯುಗದಲ್ಲಿ ದ್ವಾರಕಾ ನಗರದಲ್ಲಿ ಇದ್ದ ಕೃಷ್ಣ ಮತ್ತೆ ಅವರ ರಾಣಿಯರೆಲ್ಲ ಒಂದು ಸಲ ಕುರುಕ್ಷೇತ್ರಕ್ಕೆ ಪೂಜೆಗೆ ಅಂತ ಬಂದಿರ್ತಾರೆ. ಅದು ವೃಂದಾವನದ ಭಕ್ತರಿಗೂ ಗೊತ್ತಾಗಿರುತ್ತೆ. ಕೃಷ್ಣ ವೃಂದಾವನವನ್ನ ಬಿಟ್ಟು ಹೋಗಿದ್ದು 11ನೇ ವಯಸ್ಸಿನಲ್ಲಿ. ಅವಾಗಿನಿಂದ ವೃಂದಾವನದ ಭಕ್ತರು ವಿರಹ ಪ್ರೇಮದಲ್ಲಿ ಇರ್ತಾರೆ. ಹಾಗಾಗಿ ಕೃಷ್ಣನನ್ನ ನೋಡೋಕೆ ಅಂತ ಅವರೂ ಕೂಡ ಕುರುಕ್ಷೇತ್ರಕ್ಕೆ ಬರ್ತಾರೆ. ಆಗ ವೃಂದಾವನದ ಭಕ್ತರೆಲ್ಲ ಕೃಷ್ಣನನ್ನ ಮರಳಿ ಬಾ ವೃಂದಾವನಕ್ಕೆ ಅಂತ ಕರೀತಾರೆ. ಹಾಗೆ ಕೃಷ್ಣನ ರಥದ ಕುದುರೆಗಳನ್ನೆಲ್ಲ ಬಿಚ್ಚಿ ತಾವೇ ಕುದುರೆಗಳಾಗಿ ವೃಂದಾವನಕ್ಕೆ ಕರ್ಕೊಂಡು ಹೋಗೋಕೆ ಮುಂದಾಗ್ತಾರೆ. ಇದನ್ನೇ ನಾವು ಕೃಷ್ಣ, ಬಲಭದ್ರ ಮತ್ತೆ ಸುಭದ್ರರ ಮೊದಲ ರಥಯಾತ್ರಾ ಅಂತ ಕರಿಬಹುದು. ಈ ಸುಂದರವಾದ ಲೀಲೆಯನ್ನ ಮೆಲುಕು ಹಾಕ್ಲಿಕ್ಕೆ ವರ್ಷ ನಾವು ಕೂಡ ಜಗನ್ನಾಥನ ರಥಯಾತ್ರೆಯನ್ನ ಸೆಲೆಬ್ರೇಟ್ ಮಾಡ್ತೀವಿ. ಜಗನ್ನಾಥನ ಮಂದಿರ ದ್ವಾರಕಾ ಕ್ಷೇತ್ರ ಆದ್ರೆ ಗುಂಡೀಚಾ ಮಂದಿರ ಬಂದು ವೃಂದಾವನ. ಸೊ ಜಗನ್ನಾಥನ ಮಂದಿರದಿಂದ ಗುಂಡೀಚಾ ಮಂದಿರಕ್ಕೆ ಜಗನ್ನಾಥ, ಬಲದೇವ, ಸುಭದ್ರರು ರಥದ ಮೇಲೆ ಹೋಗೋದನ್ನ ರಥಯಾತ್ರಾ ಅಂತ ಕರಿತೀವಿ. ಮತ್ತೆ ಗುಂಡೀಚಾ ಮಂದಿರದಿಂದ ಜಗನ್ನಾಥನ ಮಂದಿರಕ್ಕೆ ಮರಳಿ ಹೋಗೋದನ್ನ ಬಹುಳ ರಥಯಾತ್ರಾ ಅಂತ ಕೂಡ ಕರಿತೀವಿ. ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳುವಂತೆ ಪಿತಾಹಂ ಅಸ್ಯ ಜಗತ್ತು ಮಾತಾ ದಾತ ಪಿತಾಮಹ ಅಂತ. ಹಾಗಂದ್ರೆ ಸರ್ವ ಜೀವರಾಶಿಗಳ ತಂದೆ ತಾಯಿ ಎಲ್ಲವೂ ನಾನೇ, ಜಗತ್ತಿನ ನಾಥನು ನಾನೇ, ಅದಕ್ಕೆ ನಾನು ಜಗನ್ನಾಥ ಅಂತ. ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅಂತ ಏನೇನೋ ಅನ್ಕೋಬಹುದು, ಆದರೆ ಜಗನ್ನಾಥನಿಗೆ ಅದ್ಯಾವುದೂ ಇಲ್ಲ. ಹಾಗಾಗಿನೇ ತನ್ನ ಗರ್ಭಗುಡಿಯನ್ನ ಬಿಟ್ಟು ಹೊರಗೆ ಬಂದು ಎಲ್ಲರಿಗೂ ದರ್ಶನವನ್ನ ಕೊಡ್ತಾರೆ. ಇನ್ನು ರಥಗಳ ಹೆಸರನ್ನ ನೋಡೋದಾದ್ರೆ, ಜಗನ್ನಾಥನ ರಥ ಬಂದು ನಂದಿಘೋಷ, ಬಲಭದ್ರರದ್ದು ತಾಳಧ್ವಜ, ಇನ್ನು ಸುಭದ್ರಾ ಮಾತೆಯದು ಬಂದು ದರ್ಪದಲನ ಅಥವಾ ದೇವದಲನ ಅಂತ ಕರಿತೀವಿ. ಈ ಅಮೋಘ ಅದ್ಭುತ ರಥಯಾತ್ರೆಯನ್ನು ನೋಡಿ ಕಣ್ತುಂಬಿಕೊಳ್ಳೋಕೆ ಇಡೀ ಜಗತ್ತಿನಿಂದ ಎಲ್ಲ ಭಕ್ತರು ಬಂದು ಒಂದೇ ರೋಡಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾಯ್ತಾ ಇರ್ತಾರೆ. ನಾನು ನಿಮಗೆ ಇನ್ನೊಂದನ್ನ ಹೇಳೋದನ್ನ ಮರ್ತೆ, ಜಗನ್ನಾಥನ ರಥ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಚೆಹರಾ ಪಹನ್ರಾ ಅಂತ ಮಾಡ್ತಾರೆ. ಅದೇನಪ್ಪ ಅಂತ ಅಂದ್ರೆ, ಗಜಪತಿ ಅಂದ್ರೆ ಪುರಿಯ ರಾಜ ಬಂಗಾರದ ಕಸ್ಮರ್ಗೆಯನ್ನ ತಗೊಂಡು ಜಗನ್ನಾಥನ ರಥವನ್ನ ಫಸ್ಟ್ ಗುಡಿಸ್ಬೇಕು. ಅದಾದ್ಮೇಲೆ ಜಗನ್ನಾಥನ ರಥ ಮೂವ್ ಆಗೋದು. ಇದಕ್ಕೆ ಕನೆಕ್ಟ್ ಆಗಿರೋ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಇತಿಹಾಸದಲ್ಲಿ ಒಬ್ಬ ಪುರಿಯ ರಾಜ ಬರ್ತಾರೆ. ಅವರ ಹೆಸರು ಪುರುಷೋತ್ತಮ ದೇವ ಗಜಪತಿ ಅಂತ. ನಮ್ಮ ಪುರಿಯ ರಾಜನಿಗೆ ಕಂಚಿಯ ರಾಜನ ಮಗಳು ಪದ್ಮಾವತಿಯ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಅದೇ ಟೈಮ್ನಲ್ಲಿ ಅಂದಿನ ಗಜಪತಿಯಾಗಿದ್ದ ಪುರುಷೋತ್ತಮ ದೇವ ರಥಯಾತ್ರೆಯ ಸಂದರ್ಭದಲ್ಲಿ ಜಗನ್ನಾಥನ ಮುಂದೆ ಕಸವನ್ನ ಹೊಡಿತಾ ಇರ್ತಾರೆ. ಇದು ಏನನ್ನ ಹೇಳುತ್ತಪ್ಪ ಅಂದ್ರೆ, ನೀನು ಇಡೀ ಜಗತ್ತಿನ ರಾಜನಾಗಿರ್ಬೋದು, ಆದ್ರೆ ಜಗನ್ನಾಥನ ಮುಂದೆ ನೀನೊಬ್ಬ ಸೇವಕ ಅಂತ. ಅದೇ ನಮ್ರತ ಭಾವದಲ್ಲಿ ಪುರುಷೋತ್ತಮ ದೇವ ಕಸವನ್ನ ಹೊಡಿತಾ ಇರ್ತಾರೆ. ಆಗ ಕಂಚಿಯ ರಾಜ ತನ್ನ ಸಹಚರರನ್ನ ಪುರಿಗೆ ಕಳಿಸಿರ್ತಾನೆ, ಏನಾಗ್ತಿದೆ ನೋಡ್ಕೊಂಬನ್ನಿ ಅಂತ. ಅವರು ನೋಡ್ಕೊಂಡೋಗಿ ಹೇಳ್ತಾರೆ, ಈ ಪುರಿಯ ರಾಜ ಕಸವನ್ನು ಹೊಡಿತಿದ್ದಾನೆ ಅಂತ. ಆ ಕಂಚಿಯ ರಾಜ ಪ್ರೆಸ್ಟೀಜ್ ಅಂದ್ರೆ ತನ್ನ ಗರ್ವದಿಂದ, ನಾನು ಇವನಿಗೆ ನನ್ನ ಮಗಳನ್ನ ಕೊಡಲ್ಲ, ಇಂಥ ಕಸ ಹೊಡಿಯೋನಿಗೆ ನಾನೇ ಕೊಡ್ಬೇಕು ಅಂತ ಕೀಳಾಗಿ ಅವಮಾನವನ್ನ ಮಾಡ್ತಾನೆ. ಈ ಅವಮಾನ ನನಗಲ್ಲ, ಜಗನ್ನಾಥನಿಗೆ ಆಗಿದ್ದು ಅಂತ ಪುರುಷೋತ್ತಮ ದೇವ ತಿಳ್ಕೊಂಡು ಆ ಕಂಚಿಯ ರಾಜನ ಮೇಲೆ ಯುದ್ಧಕ್ಕೆ ಸಾರಿ ಯುದ್ಧ ಮಾಡ್ತಾನೆ. ಆದ್ರೆ ಮೊದಲನೇ ಯುದ್ಧದಲ್ಲಿ ಸೋತು ಬಂದ್ಬಿಡ್ತಾನೆ. ಆಮೇಲೆ ಕಂಚಿಯ ರಾಜ ಹೇಳ್ತಾನೆ, ಎರಡನೇ ಯುದ್ಧ ಅಂತ ನಡೆದ್ರೆ ಆಗೇನಾದ್ರೂ ನಾನು ಗೆದ್ರೆ ನಿನ್ನ ಜಗನ್ನಾಥನನ್ನ ತಂದು ನನ್ನ ಕಂಚಿಯ ಗಣೇಶನ ಹಿಂದೆ ಇಟ್ಬಿಡ್ತೀನಿ ಅಂತ. ಆಗ ಪುರುಷೋತ್ತಮ ದೇವ ಅತಿ ಬೇಸರದಿಂದ ತನಗೆ ದಿಕ್ಕಿಲ್ಲದೆ ಜಗನ್ನಾಥನ ಮುಂದೆ ಬಂದು ಅಳ್ತಾ ಕೂರ್ತಾನೆ. ಅವನಿಗೆ ಯುದ್ಧದಲ್ಲಿ ಸೋಲ್ತೀನಿ ಅನ್ನೋದಕ್ಕಿಂತ ನನ್ನ ಜಗನ್ನಾಥನನ್ನ ಏನಾದರೂ ಅವ್ನು ತಗೊಂಡೋಗ್ಬಿಡ್ತಾನ ಅನ್ನೋ ಟೆನ್ಷನ್ ಜಾಸ್ತಿ ಆಗಿರುತ್ತೆ. ಹೀಗೆ ಮುಂದುವರಿತಾ ಎರಡನೇ ಯುದ್ಧ ಕೂಡ ಅನೌನ್ಸ್ ಆಗುತ್ತೆ. ಇನ್ನು ಮುಂದಿನ ದಿನ ಎಲ್ಲರೂ ಯುದ್ಧಕ್ಕೆ ಹೋಗ್ಬೇಕು ಅನ್ನೋ ಪ್ರಸಂಗ. ಬೆಳಗ್ಗೆ ಯುದ್ಧಕ್ಕೆ ಪುರುಷೋತ್ತಮ ದೇವ ತನ್ನ ಸೈನ್ಯವನ್ನು ಕರ್ಕೊಂಡು ಹೋಗ್ತಾರೆ ಕೂಡ. ಅವರು ಯುದ್ಧಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಒಬ್ಬ ಹೆಣ್ಮಗಳನ್ನ ಮೀಟ್ ಮಾಡ್ತಾರೆ. ಆ ಹೆಣ್ಮಗಳು ಉಂಗುರವನ್ನ ಕೊಟ್ಟು ದುಡ್ಡನ್ನ ಕೇಳ್ತಾರೆ. ಯಾಕೆ ಅಂತ ಪುರುಷೋತ್ತಮ ದೇವ ಕೇಳಿದಾಗ, ನಿನ್ನ ಇಬ್ರು ಸೈನಿಕರು ಬರ್ತಾ ಇರಬೇಕಾದ್ರೆ ಅವರಿಗೆ ಮಜ್ಜಿಗೆ ಬೇಕಿತ್ತು, ನಾನು ಕೊಟ್ಟೆ, ಅವ್ರ ಹತ್ರ ದುಡ್ಡಿರ್ಲಿಲ್ಲ, ಈ ರಿಂಗ್ ಅನ್ನ ಕೊಟ್ಟರು, ಇದನ್ನ ಇಟ್ಕೊಂಡು ನನಗೆ ದುಡ್ಡನ್ನು ಕೊಡು ಅಂತ ಅವಳು ಕೇಳ್ತಾಳೆ. ಆಗ ಆಯ್ತು ಅಂತ ದುಡ್ಡನ್ನು ಕೊಟ್ಟು ಕಳಿಸ್ತಾನೆ. ಆಮೇಲೆ ಮುಂದೆ ಹೋಗಿ ನೋಡಿದ್ರೆ ಯುದ್ಧ ಎಲ್ಲ ಆಲ್ರೆಡಿ ಸಮಾಪ್ತಿಯಾಗಿ ಹೋಗಿರುತ್ತೆ. ಕಂಚಿಯ ರಾಜನ ಸೈನ್ಯವೆಲ್ಲ ಛಿದ್ರವಾಗಿರುತ್ತೆ. ಹಾಗೆ ಕಂಚಿಯ ರಾಜನು ಕೂಡ ಸೋತಿರ್ತಾನೆ. ಆಗ ಪುರುಷೋತ್ತಮ ದೇವನಿಗೆ ಮತ್ತೆ ಅವನ ಸೈನಿಕರಿಗೆಲ್ಲ ಪರಮಾಶ್ಚರ್ಯ, ಏನಿದು, ಯಾರು ಯುದ್ಧ ಮಾಡಿದ್ರು, ಯಾರು ಗೆಲ್ಸಿದ್ರು ಅಂತ. ಆಗ ಪುರುಷೋತ್ತಮ ದೇವ ನೆನೆಸ್ಕೊಳ್ತಾನೆ ಆ ಹೆಣ್ಮಗಳು ಹೇಳಿದ್ದನ್ನ. ಮತ್ತೆ ಆ ಹೆಣ್ಮಗಳು ಕೊಟ್ಟಿರೋ 2 ಉಂಗುರವನ್ನ ನೋಡ್ತಾನೆ. ಅದು ಒಂದು ಜಗನ್ನಾಥನದ್ದು, ಇನ್ನೊಂದು ಬಲಭದ್ರನದ್ದು.
ಅಂದ್ರೆ ಪುರುಷೋತ್ತಮ ದೇವ ಯುದ್ಧಕ್ಕೆ ಹೋಗಿಂತ ಮುಂಚೆನೆ ಕೃಷ್ಣ ಬಲರಾಮ್ ಅಂದ್ರೆ ಜಗನ್ನಾಥ ಬಲಭದ್ರರು ಹೋಗಿ ಯುದ್ಧವನ್ನ ಆಲ್ರೆಡಿ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದಾದ ಮೇಲೆ ಕಂಚಿಯ ರಾಜನ ಮಗಳು ಪದ್ಮಾವತಿಯೊಂದಿಗೆ ಪುರುಷೋತ್ತಮ ದೇವನ ಮದುವೆ ಆಗುತ್ತೆ. ಅದಾದ ಮೇಲೆ ಕಂಚಿಯ ರಾಜ ಪೂಜೆ ಮಾಡ್ತಿದ್ದ ಗಣೇಶನನ್ನ ತಂದು ಜಗನ್ನಾಥನ ಮಂದಿರದ ಹಿಂಭಾಗದಲ್ಲಿ ಗಣೇಶನಿಗೂ ಒಂದು ಮಂದಿರವನ್ನ ಮಾಡಿ ಕಂಚಿ ಗಣೇಶ ಅಂತ ಸ್ಥಾಪನೆ ಮಾಡ್ತಾರೆ. ನೀವು ಇವಾಗ್ಲೂ ಪುರಿಯ ಜಗನ್ನಾಥನ ಮಂದಿರದೊಳಗಡೆ ಹೋದ್ರೆ ಕಂಚಿ ಗಣೇಶ ಇವಾಗ್ಲೂ ನೀವು ನೋಡ್ಬೋದು. ಈ ಕಥೆಯಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ಸಾಲುಗಳನ್ನ ನಿಜ ಮಾಡಿ ತೋರಿಸ್ತಾನೆ, ನಮೇ ಭಕ್ತ್ಯ ಪ್ರಣಶ್ಯತಿ ಅಂತ. ಹಾಗಂದ್ರೆ ನನ್ನ ಭಕ್ತನನ್ನ ಡೆಸ್ಟ್ರಾ ಆಗ್ಲಿಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ ಅಂತ. ಇನ್ನೊಂದು ಕುತೂಹಲಕಾರಿಯಾದ ವಿಷಯವನ್ನು ನೋಡಿದ್ರೆ ಜಗನ್ನಾಥನ ಮಂದಿರದಲ್ಲಿ ಬೇರೆ ಮಂದಿರದಲ್ಲಿ ಮಾಡ್ದಂಗೆ ಪಾಂಚರಾತ್ರಿಕಾ ವಿಧಿ ಆ ಥರ ಎಲ್ಲ ಮಾಡೋದಿಲ್ಲ. ಅವರದೇ ಆದ ಒಂದು ಮಂದಿರದ ಸ್ಟ್ಯಾಂಡರ್ಡ್ ಇದೆ, ಅದನ್ನು ಅವರು ಪಾಲಿಸ್ಕೊಂತ ಹೋಗ್ತಾರೆ. ಹೀಗೆ ಒಂದು ಸಲ ರಾಮಾನುಜಾಚಾರ್ಯರು ಜಗನ್ನಾಥ್ಪುರಿಗೆ ಹೋಗಿರ್ತಾರೆ. ಅವರು ನೋಡ್ತಾರೆ ಇವರು ಮಂದಿರದ ಸ್ಟ್ಯಾಂಡರ್ಡನ್ನೇ ಮಾಡ್ತಾ ಇದ್ದಾರಲ್ಲ, ಪಾಂಚರಾತ್ರಿಕಾ ವಿಧಿಯನ್ನ ಯಾಕೆ ನಾನು ಇಂಟ್ರೊಡ್ಯೂಸ್ ಮಾಡಬಾರ್ದು ಅನ್ನೋ ಒಂದು ಆಸೆ ಬರುತ್ತೆ ಅವ್ರಿಗೆ. ಅವರು ಆ ಪುರಿಯ ಪಾಂಡಗಳು ಅಂತ ಅಂದ್ರೆ ಪೂಜಾರನ್ನೆಲ್ಲ ಕರೆದು ಹೇಳ್ತಾರೆ, ಈ ರೀತಿ ನಾನು ನಾಳೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕು ಅಂತ. ಆವತ್ತಿನ ರಾತ್ರಿ ಎಲ್ಲರೂ ಮಲಗ್ತಾರೆ, ಹಾಗೆ ರಾಮಾನುಜಾಚಾರ್ಯರು ಕೂಡ ಮಲಗ್ತಾರೆ. ಬೆಳಿಗ್ಗೆ ಎದ್ದು ನೋಡ್ತಾರೆ ಅವರು ಜಗನ್ನಾಥ್ಪುರಿಯಲ್ಲಿ ಇಲ್ಲ, ಕೂರ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಆವತ್ತಿನ ರಾತ್ರಿನೇ ಜಗನ್ನಾಥ ಗರುಡದೇವನಿಗೆ ಹೇಳಿ ರಾಮಾನುಜಾಚಾರ್ಯರನ್ನ ಪುರಿಯಿಂದ ಕೂರ್ಮ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿಸ್ಬಿಟ್ಟಿರ್ತಾರೆ. ಯಾಕಪ್ಪ ಅಂತ ಅಂದ್ರೆ ಜಗನ್ನಾಥನಿಗೆ ಅವ್ರು ಮಾಡೋ ಬುಡಕಟ್ಟು ಜನಾಂಗದ ಪೂಜೆ, ತಾಂತ್ರಿಕ ಪೂಜೆ, ಲೋಕಲ್ ಟ್ರೆಡಿಷನ್ಗಳೇ ಜಗನ್ನಾಥನಿಗೆ ಇಷ್ಟ. ಹಾಗಾಗಿ ಜಗನ್ನಾಥ ಅವರನ್ನ ಶಿಫ್ಟ್ ಮಾಡಿಸ್ಬಿಡ್ತಾರೆ. ಆಮೇಲೆ ರಾಮಾನುಜಾಚಾರ್ಯರಿಗೂ ಅರ್ಥ ಆಗತ್ತೆ ಬೆಳಿಗ್ಗೆ ಎದ್ದ ಮೇಲೆ, ಓ ಜಗನ್ನಾಥನಿಗೆ ಅದೇ ಇಷ್ಟ ಇದೆ ಅಂತ. ಮತ್ತೆ ಅವರು ಈ ಮ್ಯಾಟರ್ನಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಹೋಗೋದಿಲ್ಲ, ಜಗನ್ನಾಥನ ವಿಶ್ನ ಫುಲ್ಫಿಲ್ ಮಾಡಲಿಕ್ಕೆ. ಈ ರೀತಿಯಾಗಿ ಜಗನ್ನಾಥ ತನ್ನ ಭಕ್ತರೊಂದಿಗೆ ಮಾಡೋ ಲೀಲೆಗಳೇ ಅದ್ಭುತ ಅಲ್ಲಲ್ಲ, ಪರಮಾದ್ಭುತ. ಜಗನ್ನಾಥ ಹೇಗೆ ಅಪರಿಮಿತನೋ ಅದೇ ರೀತಿ ಅವರಿಗೆ ಅಪರಿಮಿತ ಭಕ್ತರು. ಅದರಲ್ಲಿ ಒಬ್ರು ಬಂದು ಲ್ಯಾಂಡಿ ಮಾತಾ ಅಂತ. ಈ ಲ್ಯಾಂಡಿ ಮಾತಾ ಬಂದು ಅವಿದ್ಯಾವಂತೆ, ಬಡವಿ, ಹಾಗೆ ವೃದ್ಧೆ ಕೂಡ. ಆದರೆ ಆಕೆ ಹತ್ರ ಬೆಟ್ಟದಷ್ಟು ವಾತ್ಸಲ್ಯ ಪ್ರೇಮ ಇರುತ್ತೆ ಜಗನ್ನಾಥನ ಮೇಲೆ. ಲ್ಯಾಂಡಿ ಮಾತನಿಗೆ ಯಾವಾಗಲೂ ಜಗನ್ನಾಥನದೇ ಚಿಂತೆ. ಯಾಕಂತ ಅಂದರೆ 56 ಐಟಮ್ಸ್ಗಳನ್ನ 6 ಬಾರಿ ದಿನಕ್ಕೆ ತಿಂತಾನೆ ಅಂತ. ನಮಗೆಲ್ಲ ಗೊತ್ತು, ಬಹಳ ವಿಧವಾದ ಐಟಮ್ಸ್ಗಳನ್ನ ಒಂದೇ ಸಲಕ್ಕೆ ತಿಂದರೆ ಇಂಡೈಜೆಷನ್ ಪ್ರಾಬ್ಲಮ್ ಬರುತ್ತೆ ಅಂತ. ಅದೇ ರೀತಿಯಲ್ಲಿ ಲ್ಯಾಂಡಿ ಮಾತಾ ಜಗನ್ನಾಥನಿಗೆ ಎಲ್ಲಿ ಇಂಡೈಜೆಷನ್ ಅಜೀರ್ಣ ಆಗುತ್ತೆ ಅನ್ನೋ ಚಿಂತೆ ಅವಳಿಗೆ. ನಾನು ಹೇಳಿದ್ನಲ್ಲ, ವಾತ್ಸಲ್ಯ ಪ್ರೀತಿ ಜಗನ್ನಾಥನ ಮೇಲೆ ಲ್ಯಾಂಡಿ ಮಾತಾಳಿಗೆ, ಜಸ್ಟ್ ಲೈಕ್ ಯಶೋಧ ಮಾತೆ ಥರ. ಹಾಗಾಗಿ ಜಗನ್ನಾಥನಿಗೆ ಅಜೀರ್ಣ ಆಗಬಾರ್ದು ಅಂತ ಲ್ಯಾಂಡಿ ಮಾತಾ ಬೇವಿನ ಪೇಸ್ಟನ್ನು ಮಾಡಿ ಆ ಭೋಗ ಮಂಟಪದಲ್ಲಿ ಏನು 56 ಭೋಗ ಇಡ್ತಿದ್ರು ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸಿ ಬರ್ತಾ ಇದ್ರು ದಿನಾಲು. ಆದರೆ ಒಂದು ದಿವಸ ಏನಾಗ್ಬಿಡುತ್ತೆ, ಲ್ಯಾಂಡಿ ಮಾತಾ ಮಂದಿರದೊಳಗಡೆ ಹೋಗೋದನ್ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನೋಡ್ಬಿಡ್ತಾನೆ. ಅವಳು ಮೊದಲೇ ವೃದ್ಧೆ, ನೋಡೋಕೆ ಅಷ್ಟು ಚೆನ್ನಾಗಿಲ್ಲ, ಹಾಗೆ ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾಳೆ. ಅವನಿಗೆ ಅನುಮಾನ ಬಂದು ಎಲ್ಲಿಗೆ ಹೋಗ್ತಾ ಇದೆಯಾ, ಯಾರನ್ನ ನೋಡಬೇಕು ಅಂತ ಕೇಳ್ತಾನೆ. ಆಗ ಲ್ಯಾಂಡಿ ಮಾತಾ ಹೇಳ್ತಾರೆ, ಒಳಗಡೆ ನನ್ನ ಮಗ ಇದ್ದಾನೆ, ಅವನನ್ನ ನೋಡಬೇಕು ಅಂತ. ಆಗ ಕಾವಲುಗಾರ ಕೇಳ್ತಾನೆ, ಯಾರು ನಿನ್ನ ಮಗ ಅಂತ. ಆಗ ಲ್ಯಾಂಡಿ ಮಾತಾ ಹೇಳ್ತಾರೆ, ದೊಡ್ಡ ದೊಡ್ಡ ಕಣ್ಣಿರೋನಿದ್ದಾನಲ್ಲ ಅವನೇ ನನ್ನ ಮಗ ಅಂತ. ಆಗ ಕಾವಲುಗಾರನಿಗೆ ಅರ್ಥ ಆಗದೆ, ಏನದು ಕರೆಕ್ಟಾಗಿ ಹೇಳು, ಹೆಸರೇನು ಅಂತ ಕೇಳ್ತಾನೆ. ಆಗ ಲ್ಯಾಂಡಿ ಮಾತಾ ಹೇಳ್ತಾರೆ, ಒಳಗಿದ್ದಾನಲ್ಲ ಜಗನ್ನಾಥ ಅವನೇ ನನ್ನ ಮಗ, ನಾನು ಅವನಿಗೋಸ್ಕರ ಬೇವಿನ ಪೇಸ್ಟನ್ನು ತಂದಿದ್ದೀನಿ ಅಂತ. ಆಗ ಕಾವಲುಗಾರ ಹೇಳ್ತಾನೆ, 56 ವೆರೈಟೀಸ್ ಆಫ್ ಐಟಮ್ನ ಜಗನ್ನಾಥನಿಗೆ ನಾವು ನೈವೇದ್ಯಕ್ಕಿಟ್ರೆ ನೀನಿದು ಯಾವುದೋ ಕಹಿ ಐಟಮ್ನ ತಂದಿದೀಯಾ, ನಿನ್ನ ನಾನು ಒಳಗೆ ಬಿಡಲ್ಲ ಹೋಗು ಅಂತ ಗದರಿಸಿ ಕಳಿಸ್ಬಿಡ್ತಾನೆ. ಆಗ ಲ್ಯಾಂಡಿ ಮಾತಾ ಅಳ್ಕೊಂತ ಜಗನ್ನಾಥ ಅದೆಷ್ಟು ಅಜೀರ್ಣದ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೋ ಇವತ್ತು ಅಂತ ಮನೆಗೆ ಹೋಗ್ತಾರೆ. ಅವತ್ತಿನ ದಿವಸ ರಾತ್ರಿ ಆಗಿರುತ್ತೆ, ಎಲ್ಲರೂ ಮಲಗಿರ್ತಾರೆ, ಲ್ಯಾಂಡಿ ಮಾತಾ ಕೂಡ ಮಲಗಿರ್ತಾರೆ. ಆದರೆ ಅವಳ ಕನಸಲ್ಲಿ ಜಗನ್ನಾಥ ಬರ್ತಾರೆ. ಆದರೆ ಜಗನ್ನಾಥ ಅಳ್ತಾ ಇರ್ತಾನೆ, ಓ ಲ್ಯಾಂಡಿ ಮಾತಾ, ನೀನು ಯಾಕೆ ನನಗೆ ಇವತ್ತು ಬೇವಿನ ಪೇಸ್ಟ್ ಕೊಡಲಿಲ್ಲ, ನನಗೆ ಅಜೀರ್ಣ ಆಗಿದೆ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಆಗ ಲ್ಯಾಂಡಿ ಮಾತಾ ವಾತ್ಸಲ್ಯ ಪ್ರೀತಿಯಿಂದ, ಅಯ್ಯೋ ನಾನು ಏನು ಮಾಡಲಿ ಜಗನ್ನಾಥನಿಗೆ ನಾನು ಇವತ್ತು ಕೊಡೋಕ್ಕಾಗಲಿಲ್ಲ ಅಂತ ಅವಳು ಕೂಡ ಅಳ್ತಾ ಇರ್ತಾಳೆ. ಅವಾಗ ಜಗನ್ನಾಥನು ಕೂಡ ನನಗೆ ಹೊಟ್ಟೆ ನೋಯ್ತಾ ಇದೆ ಅಜೀರ್ಣದಿಂದ, ನಿನ್ನ ಬೇವಿನ ಪೇಸ್ಟ್ ನನಗೆ ಕೊಡು ಅಂತ ಇನ್ನೂ ಜೋರಾಗಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಇಮಿಡಿಯೇಟ್ಲಿ ಎದ್ದು ಲ್ಯಾಂಡಿ ಮಾತಾ ಹೊರಗಡೆ ಜಗನ್ನಾಥನ ಮಂದಿರಕ್ಕೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಪುರಿಯ ರಾಜನ ಕನಸಲ್ಲೂ ಜಗನ್ನಾಥ ಹೋಗ್ತಾರೆ. ಆದರೆ ಇಲ್ಲಿ ಜಗನ್ನಾಥ ರಾಜನನ್ನ ಯಾವ ರೀತಿ ನೋಡ್ತಿದ್ದಾರೆ ಅಂತ ಅಂದ್ರೆ ನರಸಿಂಹನ ಕೋಪದಿಂದ ನೋಡ್ತಾ ಇದ್ದಾರೆ. ಜಗನ್ನಾಥ ಹೇಳ್ತಾರೆ, ಹೇ ರಾಜ ಎದ್ದೇಳು, ನಿನ್ನ ಸೇವಕ ಎಂತ ಕೆಲಸ ಮಾಡಿದ್ದಾನೆ ಗೊತ್ತಾ ಇವತ್ತು? ನನ್ನ ತಾಯಿ ಲ್ಯಾಂಡಿ ಮಾತಾ ಬೇವಿನ ಪೇಸ್ಟು ನನಗೆ ಇಂಡೈಜೆಷನ್ ಆಗಬಾರ್ದು ಅಂತ ದೇವಸ್ಥಾನಕ್ಕೆ ತಂದರೆ ಅವಳನ್ನ ದೇವಸ್ಥಾನಕ್ಕೆ ಬಿಡ್ದೇನೆ ಅವಳನ್ನ ಅವಮಾನ ಮಾಡಿ ಮನೆ ಕಳಿಸಿದ್ದಾನೆ. ಈಗಲೇ ಅವನನ್ನು ಕೆಲಸದಿಂದ ಕಿತ್ತಾಕಿ ಲ್ಯಾಂಡಿ ಮಾತಾಳನ್ನ ನನ್ನ ದೇವಸ್ಥಾನದೊಳಗಡೆ ಬಿಡ್ಬೇಕು ನೀನು ಅಂತ. ಇಮಿಡಿಯೇಟ್ಲಿ ಆ ರಾಜ ಕೂಡ ಎದ್ದು ಲ್ಯಾಂಡಿ ಮಾತಾಳನ್ನ ಹುಡುಕ್ತಾ ಹೋಗ್ತಾರೆ. ನಡು ರಾತ್ರಿನಲ್ಲಿ ಆ ರಾಜ, ಓ ಲ್ಯಾಂಡಿ ಮಾತಾ ಎಲ್ಲಿದ್ಯಮ್ಮ ಅಂತ ಕೂಗ್ತಾ ಹೋಗ್ತಾ ಇದ್ರೆ ಲ್ಯಾಂಡಿ ಮಾತಾ ಕೂಡ ಜಗನ್ನಾಥನ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇಬ್ರು ಸಿಗ್ತಾರೆ. ಆಗ ಲ್ಯಾಂಡಿ ಮಾತಾ ಹೇಳ್ತಾರೆ, ಜಗನ್ನಾಥ ನನ್ನ ಕನಸಿನಲ್ಲಿ ಬಂದಿದ್ದ,
ಜಗನ್ನಾಥ ಮಗು ಥರ ಅಳ್ತಾ ಇದ್ದ ಅಂತ. ಆಗ ರಾಜ ಹೇಳ್ತಾನೆ, ನನ್ನ ಕನಸಿನಲ್ಲೂ ಜಗನ್ನಾಥ ಬಂದಿದ್ರು, ಆದರೆ ನನ್ನನ್ನೇ ಅಳೋ ರೀತಿ ಮಾಡಿದ್ರು ಅಂತ. ಆಮೇಲೆ ಲ್ಯಾಂಡಿ ಮಾತಳಿಗೆ ಕ್ಷಮೆ ಕೇಳಿ ಕಾಲಿಗೆ ಬಿದ್ದು ಆಕೆಯನ್ನ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತಾನೆ ಆ ರಾಜ. ಮತ್ತೆ ರಾಜ ಆರ್ಡರ್ ಮಾಡ್ತಾನೆ, 56 ಭೋಗದೊಂದಿಗೆ ಈ ಬೇವಿನ ಪೇಸ್ಟ್ ಕೂಡ ಇವತ್ತಿಂದ ಸೇರ್ಪಡೆ ಆಗಬೇಕು ಲ್ಯಾಂಡಿ ಮಾತಳ ಹೆಸರಿನೊಂದಿಗೆ ಅಂತ. ಮತ್ತೆ ಇವತ್ತಿನ ತನಕ ಇದು ನಡ್ಕೊಂಡು ಬರ್ತಾ ಇದೆ ಲ್ಯಾಂಡಿ ಮಾತಳ ಭಕ್ತಿಯನ್ನ ಗೌರವಿಸೋದಕ್ಕೆ. ಇದನ್ನೇ ಅಲ್ವಾ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯುಜ್ಯತಿ ತದಹಂ ಭಕ್ತಿ ಉಪಾಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ. ಹಾಗಂದ್ರೆ ಭಕ್ತಿ ಮತ್ತೆ ಪ್ರೀತಿಯಿಂದ ಪತ್ರ ಒಂದು ಎಲೆಯನ್ನ ಕೊಡು, ಪುಷ್ಪ ಒಂದು ಹೂವನ್ನು ಕೊಡು, ಹಣ್ಣು ಅಥವಾ ನೀರು ಏನನ್ನೇ ಕೊಟ್ಟರು ಕೂಡ ನಾನು ಸ್ವೀಕರಿಸ್ತೀನಿ ಅಂತ. ಮತ್ತೆ ಇಲ್ಲಿ ಜಗನ್ನಾಥ ನೀನು ಕಹಿಯಾದ ಎಲೆಯನ್ನ ಕೊಡ್ತಾ ಇದೀಯಾ ಅಂತ ತಿರಸ್ಕರಿಸಲಿಲ್ಲ, ಅದರ ಹಿಂದಿದ್ದ ಭಕ್ತಿ ಮತ್ತೆ ಪ್ರೀತಿಯನ್ನ ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ರು. ಇದೇ ನೋಡಿ ಜಗನ್ನಾಥನ ವೈಶಿಷ್ಟ್ಯ. ಇದಕ್ಕೆ ಜಗನ್ನಾಥನಿಗೆ ಪತೀತ ಪಾವನ ಅಂತ ಕರೆಯೋದು. जगन्नाथ 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 पाहि मां ಜಗನ್ನಾಥನಿಗೆ ಎರಡ ಹೆಸರು, ಬಡವರ ಬಂಧು ಅಂತ ಕರೀತಾರೆ, ಭಕ್ತವತ್ಸಲ ಅಂತ ಕರೀತಾರೆ. ಯಾಕೆ ಅಂತ ಈ ಕತೆ ನಿಮಗೆ ಹೇಳುತ್ತೆ. ಒಂದೂರಲ್ಲಿ ಬಂಧು ಮಹಂತಿ ಅನ್ನೋ ಭಕ್ತರಿರ್ತಾರೆ. ಆ ಭಕ್ತ ಕೂಡ ಬಹಳ ಬಡವ. ಒಂದು ಸಲ ಏನಾಗುತ್ತೆ ಅಂದರೆ ತೀವ್ರ ಬರಗಾಲ ಬರುತ್ತೆ ಅವ್ರ ಊರಲ್ಲಿ. ಬಂಧು ಮಹಂತಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಮನೆಯಲ್ಲಿ ರೇಷನ್ ಬೇರೆ ಖಾಲಿಯಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆಗ ನೆಂಟರಷ್ಟರನ್ನ ಕೇಳ್ತಾರೆ, ಸ್ನೇಹಿತರನ್ನ ಕೇಳ್ತಾರೆ, ಎಲ್ಲೂ ಕೂಡ ಏನೂ ಸಿಗೋದಿಲ್ಲ. ಆಗ ಬಂಧು ಮಹಂತಿ ತನ್ನ ಹೆಂಡತಿಗೆ ಹೇಳ್ತಾರೆ, ನನ್ನ ಒಬ್ಬ ಸ್ನೇಹಿತ ಇದ್ದಾನೆ, ಅವನ ಹತ್ರ ಹೋದ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ. ಆಗ ಹೆಂಡತಿ ಹೇಳ್ತಾರೆ, ಕಷ್ಟ ಪರಿಹಾರ ಆಗುತ್ತೆ ಅಂದರೆ ನಡೀರಿ ಹೋಗೋಣ ಅಂತ. ಬಂಧು ಮಹಂತಿ ಹೇಳ್ತಾನೆ, ಆದರೆ ತುಂಬ ದೂರ ಇರೋದು ನನ್ನ ಸ್ನೇಹಿತ, ಅಲ್ಲಿ ತನಕ ಹೋಗ್ಬೇಕು ಅಂತ. ಹೆಂಡತಿ ಹೇಳ್ತಾಳೆ, ಪರವಾಗಿಲ್ಲ ಹೋಗೋಣ ಅಂತ. ಸೊ ಬಂಧು ಮಹಂತಿ ಹೆಂಡತಿ ಮಕ್ಕಳು ಸಮೇತ ಪುರಿ ಕ್ಷೇತ್ರಕ್ಕೆ ಬರ್ತಾರೆ. ಆಗ ಬರೋ ಅಷ್ಟರಲ್ಲಿ ರಾತ್ರಿ ಆಗಿಬಿಟ್ಟಿರುತ್ತೆ. ಹೆಂಡತಿ ಕೇಳ್ತಾಳೆ, ಎಲ್ಲಿ ನಿಮ್ಮ ಫ್ರೆಂಡು ಕರೀರಿ ಅಂತ. ಆಗ ಬಂಧು ಮಹಂತಿ ಹೇಳ್ತಾನೆ, ಇವಾಗ ರಾತ್ರಿ ಆಗಿದೆ, ಈಗ ಹೋಗೋದು ಸರಿ ಇರೋದಿಲ್ಲ, ಇವತ್ತು ಇಲ್ಲೇ ಇದ್ದು ಬೆಳಿಗ್ಗೆ ಹೋಗೋಣ ಅಂತ. ಬಂಧು ಮಹಂತಿ ಹೇಳ್ತಿರೋ ಆಪ್ತ ಮಿತ್ರ ಅಥವಾ ಸ್ನೇಹಿತ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಜಗನ್ನಾಥನೇ. हे महाबाहु 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 रक्ष माम जगन्नाथ पाहि मां महाबाहु रक्ष माम ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾರಲ್ಲ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಹಾಗಂದ್ರೆ ನನ್ನ ಕುರಿತು ಸದಾ ಚಿಂತಿಸೋ ಭಕ್ತನ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು ಅಂತ. ಇದೇ ಭಗವದ್ಗೀತೆಯ ವಾಕ್ಯವನ್ನ ನಂಬಿಕೊಂಡು ಬಂಧು ಮಹಂತಿ ಈಗ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಪುರಿಯ ಕ್ಷೇತ್ರಕ್ಕೆ ಬಂದಿದ್ದಾರೆ. ಜಗನ್ನಾಥನ ಮಂದಿರದ ಹೊರಗಡೆ ಬಂಧು ಮಹಂತಿ ಮತ್ತೆ ಅವನ ಹೆಂಡತಿ ಮಕ್ಕಳೆಲ್ಲ ಮಲಗಿದ್ದಾರೆ. ಜಗನ್ನಾಥನ ಮಂದಿರದ ಒಳಗಿಂದ ಒಬ್ಬ ಪೂಜಾರಿ ದೊಡ್ಡ ಪ್ಲೇಟ್ ಅನ್ನ ಹಿಡ್ಕೊಂಡು ಬರ್ತಾರೆ. ಆ ಪೂಜಾರಿ ಆ ಪ್ಲೇಟನ್ನು ಬಂಧು ಮಹಂತಿಗೆ ಕೊಟ್ಟು ಹೇಳ್ತಾರೆ, ಎಷ್ಟೋ ದಿವಸದಿಂದ ಊಟ ಮಾಡಿರೋಂಗಿಲ್ಲ, ಪ್ಲೀಸ್ ಊಟ ಮಾಡಿ ಅಂತ. ಬಂಧು ಮಹಂತಿ ನೋಡ್ತಾನೆ, ಅಷ್ಟು ದೊಡ್ಡ ಪ್ಲೇಟು, ಅದ್ರ ತುಂಬ ವೆರೈಟೀಸ್ ಆಫ್ ಐಟಮ್ಸ್ಗಳು. ಆ ಪ್ಲೇಟನ್ನು ಕೊಟ್ಟು ಪೂಜಾರಿ ಒಳಗಡೆ ಹೋಗ್ಬಿಡ್ತಾರೆ. ಬಂಧು ಮಹಂತಿ ಮತ್ತು ಹೆಂಡತಿ ಮಕ್ಕಳೆಲ್ಲ ಪ್ರಸಾದವನ್ನು ತಿಂದ್ಬಿಟ್ಟು ಅವತ್ತಿನ ರಾತ್ರಿಯನ್ನು ಕಳೀತಾರೆ. ಬೆಳಗಾಗುತ್ತೆ. ಬೆಳಗ್ಗೆ ಪುರಿಯ ಜಗನ್ನಾಥನ ಮಂದಿರದಲ್ಲಿ ಕಳವಳ ಸೃಷ್ಟಿಯಾಗಿದೆ. ಜಗನ್ನಾಥನಿಗೆ ನೈವೇದ್ಯವನ್ನು ಅರ್ಪಿಸೋ ಬಂಗಾರದ ತಟ್ಟೆ ಕಾಣ್ತಾ ಇಲ್ಲ. ಮತ್ತೆ ಅದು ಪುರಿಯ ತುಂಬ ಹಬ್ಬತ್ತೆ. ಹುಡುಕಾಟವನ್ನು ಶುರು ಮಾಡ್ತಾರೆ. ನೋಡಿದ್ರೆ ಆ ಪ್ಲೇಟು ಬಂಧು ಮಹಂತಿ ಹತ್ರ ಇದೆ. ಅದನ್ನು ನೋಡಿ ತೀವ್ರವಾಗಿ ಸಿಟ್ಟಿಗೆದ್ದು ಬಂಧು ಮಹಂತಿನೇ ಕಳ್ಳ ಅಂತ ಅವನ್ನ ಜೈಲಿಗೆ ಹಾಕ್ತಾರೆ ಹೊಡೆದ್ಬಿಟ್ಟು. ರಾತ್ರಿ ಆಗತ್ತೆ, ಎಲ್ಲರೂ ಮಲಗಿದ್ದಾರೆ. ರಾಜನ ಕನಸಿನಲ್ಲಿ ಜಗನ್ನಾಥ ಹೋಗ್ತಾರೆ. ಆ ರಾಜನನ್ನ ದಿಟ್ಟಿಸಿ ನೋಡ್ತಾ ಕೋಪದಿಂದ ಜಗನ್ನಾಥ ಹೇಳ್ತಾರೆ, ಎಷ್ಟು ಧೈರ್ಯ ಇದ್ದರೆ ಎಷ್ಟೋ ದೂರದಿಂದ ನನ್ನನ್ನು ನಂಬಿಕೊಂಡು ಬಂದಂಥ ನನ್ನ ಭಕ್ತನನ್ನು ಹೊಡೆದ್ಬಿಟ್ಟು ಜೈಲಿಗೆ ಹಾಕ್ತೀರಾ? ಆ ತಟ್ಟೆಯನ್ನು ರಾತ್ರಿ ಬಂಧು ಮಹಂತಿಗೆ ನಾನೇ ಕೊಟ್ಟಿದ್ದು. ಆ ತಟ್ಟೆಯನ್ನು ನಿಂದ ನಿಮ್ಮಪ್ಪನದ್ದ, ಆ ತಟ್ಟೆ ನಂದು. ನಾನು ನನ್ನ ಸ್ನೇಹಿತನಿಗೆ ಕೊಟ್ಟರೆ ನೀನು ಯಾರು ಅವನ್ನ ಹೊಡೆದು ಜೈಲಿಗೆ ಹಾಕಕ್ಕೆ ಅಂತ ಜಗನ್ನಾಥ ಅತ್ಯಂತ ಕೋಪದಿಂದ ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿ ರಾಜನಿಗೆ ತುಂಬ ಹೆದರಿಕೆ ಆಗುತ್ತೆ. ಆಮೇಲೆ ಜಗನ್ನಾಥ 2 ಕೆಲಸವನ್ನು ರಾಜನಿಗೆ ಮಾಡಲಿಕ್ಕೆ ಹೇಳಿ ಹೋಗ್ಬಿಡ್ತಾರೆ. ಆ 2 ಕೆಲಸ ಏನಪ್ಪ ಅಂತಂದರೆ, ಬಂಧು ಮಹಂತಿಯನ್ನು ಇಮಿಡಿಯೇಟ್ಲಿ ಜೈಲಿಂದ ರಿಲೀಸ್ ಮಾಡಬೇಕು ಮತ್ತು ಅವನ ಹತ್ರ ಕ್ಷಮೆ ಕೇಳಬೇಕು. 2ನೇದು, ಜಗನ್ನಾಥನ ಮಂದಿರದ ಪಕ್ಕನೇ ಅವನಿಗೊಂದು ಮನೆ ಕೊಡಬೇಕು ಮತ್ತು ಅವನು ಸಾಯೋ ತನಕ ನೀನೇ ನೋಡ್ಕೋಬೇಕು ಅಂತ. ಇಮಿಡಿಯೇಟ್ಲಿ ರಾಜ ಈ 2ನ್ನೂ ಮಾಡ್ತಾರೆ. ಈ ಕಥೆಯಿಂದನೂ ಗೊತ್ತಾಗುತ್ತೆ ಜಗನ್ನಾಥ ನಂಬಿದವರ ಕೈಯನ್ನ ಯಾವತ್ತೂ ಬಿಡೋದಿಲ್ಲ ಅಂತ. ನಾವು ಇನ್ನೊಂದ್ಸರಿ ನೆನೆಸ್ಕೊಳ್ಳೋದಾದ್ರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಂದರೆ ನಾನು ನನ್ನ ಭಕ್ತರ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ ಅನ್ನೋದನ್ನ ಇನ್ನೊಂದು ಸಾರಿ ಪ್ರೂವ್ ಮಾಡಿ ತೋರಿಸ್ತಾನೆ ಇಡೀ ಜಗತ್ತಿಗೆ. ಹೀಗೆ ಇಂತಹ ಭಗವಂತನ ಸ್ವರೂಪವನ್ನು ಎಲ್ಲಿಯೂ ನೋಡಿರ್ಲಿಕ್ಕೆ ಚಾನ್ಸ್ ಇಲ್ಲ.
ಯಾಕಂತಂದ್ರೆ ನನ್ನ ದರ್ಶನವನ್ನ ತಗೊಳ್ಳೋಕ್ ಬಂದಾಗ ನಾನು ಯಾರನ್ನೂ ನೋಡೋದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಜಗನ್ನಾಥನಿಗೆ ರೆಪ್ಪೆಗಳೇ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ಜಗನ್ನಾಥನ ಲೀಲೆಗಳು, ಜಗನ್ನಾಥನ ವೈಶಿಷ್ಟ್ಯ ಮುಗಿಯೋದೇ ಇಲ್ಲ. ಇನ್ನೂ ಜಗನ್ನಾಥನ ಬಗ್ಗೆ ನೀವು ಕೇಳಬೇಕು ಅಂತ ಇದ್ರೆ ಪಾರ್ಟ್ 3 ಅಂತ ಕಮೆಂಟ್ ಮಾಡಿ. ಜೈ ಜಗನ್ನಾಥ್. जगन्नाथ 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 रक्ष माम जगन्नाथ 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 पाहि 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 माम.